ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವದ ಬಿಸಿ ಮೀನುಗಾರಿಕೆ ವಲಯಕ್ಕೂ ತಟ್ಟಿದೆ. ಯಾಕಂದರೆ ಮೀನುಗಾರರು ಆಳ ಸಮುದ್ರಕ್ಕೆ ಹೋಗಬೇಕಾದ್ರೆ ಗ್ಯಾಸ್ಗಳನ್ನು ಅಂದರೆ ಕಮರ್ಷಿಯಲ್ ಗ್ಯಾಸನ್ನು ತೊಗೊಂಡು ಹೋಗ್ತಾರೆ. ಅದರಲ್ಲಿರುವಂಥ ಮೀನುಗಾರರು ಅದರಿಂದೇ ಉಪಯೋಗಿಸ್ಕೊಂಡು ಆಹಾರ ಪದಾರ್ಥನ ಬೇಯಿಸ್ಕೋಬೇಕು. ಆದರೆ 10 ದಿನ 15 ದಿನಕ್ಕೆ ಹೋಗುವಂತಹ ಮೀನುಗಾರಿಕಾ ದೋಣಿಗಳಿಗೆ ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದ ಬಂದಂತಹ ಅಂದರೆ ಬಂದರಿಗೆ ಬಂದಂತಹ ಬೋಟ್ಗಳು ನಿಲ್ತಾ ಇದ್ದಾವೆ, ಇಲ್ಲೇ ಲಂಗರು ಹಾಕ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬೋಟ್ ಓನರ್ಸ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾವ ರೀತಿಯ ತೊಂದರೆ ಆಗ್ತಾ ಇದೆ? ಯಾಕಂದರೆ ಒಂದು ಸಲ ಸಮುದ್ರಕ್ಕೆ ಆಳ ಸಮುದ್ರಕ್ಕೆ ಹೋಗ್ತಾರೆ ಅಂತ 10-15 ದಿವಸ ಅವರಿಗೆ ಗ್ಯಾಸ್ ಬೇಕೇ ಬೇಕು. ಯಾವ ರೀತಿಯ ತೊಂದರೆ ಆಗ್ತಾ ಇದೆ? ಯಾವುದು ಒಂದು ಆಳ ಸಮುದ್ರಕ್ಕೆ ಹೋಗುವ ಬೋಟಿಗೆ 10 ರಿಂದ 12 ದಿವಸದ ತನಕ ಹೋಗ್ತಾ ಇದ್ದಾರೆ. ಅವರಿಗೆ 3 ರಿಂದ 4 ಸಿಲಿಂಡರ್ ಬೇಕಾಗ್ತದೆ. ಈಗ ಒಂದು ವಾರದಿಂದ ಸಿಲಿಂಡರ್ ಸಿಗದೆ ಬೋಟೆಲ್ಲ ಇಲ್ಲೇ ಬಾಕಿಯಾಗಿದೆ. ಬದಲಿ ವ್ಯವಸ್ಥೆ ಇಲ್ಲ. ಮತ್ತು ಈಗ ಕೆರೋಸಿನ್ ಸ್ಟವ್ ಮೊದಲಿತ್ತು, ಈಗ ಆ ಸ್ಟವ್ ಸಿಗ್ತಾ ಇಲ್ಲ. ಸ್ಟವ್ ಸಿಕ್ಕಿದರೆ ಡೀಸೆಲಲ್ಲಿ ಕಂಟಿನ್ಯೂ ಮಾಡ್ಬೋದು, ಆದರೆ ಸ್ಟವ್ ಪ್ರೊಡಕ್ಷನ್ ಇಲ್ಲ, ಅದು ಸಿಗ್ತಾ ಇಲ್ಲ. ಹಾಗೆ ತುಂಬ ಎಲ್ಲ ಕಷ್ಟದಲ್ಲಿದ್ದಾರೆ. ಇಲ್ಲಿ ಬೋಟೆಲ್ಲ ಬಂದ ಬೋಟೆಲ್ಲ ಹೋಗ್ತಾ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ನಿಂತಿದೆ. ಟೋಟಲಿ ಕಮರ್ಷಿಯಲ್ ಬಂದಾಗಿದೆ, ಯಾರೂ ಕೊಡ್ತಾ ಇಲ್ಲ. ಮತ್ತು ಒಂದು ಈಗ ಕಮರ್ಷಿಯಲ್ ಸಿಲಿಂಡರ್ ಒಂದು ಸಲ ತೊಗೊಂಡು ಹೋಗ್ತಾರೆ ಅಂದರೆ ಒಂದು ಬೋಟಲ್ಲಿ ಎಷ್ಟು ಜನ ಮೀನುಗಾರರು ಹೋಗ್ತಾರೆ ಒಂದು ಸಲ ಆಳ ಸಮುದ್ರಕ್ಕೆ ಹೋಗ್ಬೇಕಾದ್ರೆ? ಎರಡು ಟೈಪ್ ಬೋಟ್ ಇದೆ ಇಲ್ಲಿ ಪರ್ಸಿನ್ ಬೋಟ್ ಅಂತಿದೆ. ಪರ್ಸಿನಲ್ಲಿ 30 ರಿಂದ 40 ಜನ ಇದ್ದಾರೆ. ಅದೇ ಆಳ ಸಮುದ್ರಕ್ಕೆ ಹೋಗೋ ಫಿಶಿಂಗ್ ಬೋಟಲ್ಲಿ 10 ರಿಂದ 12 ಜನ ಇರ್ತಾರೆ. ಅವರಿಗೆ ಒಂದು 2 ಬೇಕಾಗ್ತದೆ. ಈ ಪರ್ಸಿನ್ ಇದ್ದವರಿಗೆ 4-5 ಸಿಲಿಂಡರ್ ಬೇಕಾಗ್ತದೆ. ಈಗ ಕಾಳಸಂತೆಯಲ್ಲಿ 2000 ಮೊದಲಿದ್ದದ್ದು ಈಗ 3000 4000 ಕೊಟ್ಟು ಕೆಲವರು ತೆಗೆದುಕೊಂಡು ಹೋದರು. ಈಗ ಅದು 5000 ಕೊಟ್ಟರು ಸಿಗ್ತಾ ಇಲ್ಲ ಇಲ್ಲಿ. ಈಗ ಒಂದು ವೇಳೆ ಇದಕ್ಕೆ ಸಿಕ್ಕಲ್ಲ, ಪರ್ಯಾಯವಾಗಿ ಏನಂತ ಯೋಚನೆ ಮಾಡಿ? ಗ್ಯಾಸ್ ಸಿಗ್ತಾ ಇಲ್ಲ, ಪರ್ಯಾಯವಾಗಿ ಏನು ಯೋಚನೆ ಮಾಡ್ತಾರೆ? ಯಾಕಂದರೆ ಮೀನುಗಾರಿಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಕೆಲವರು ನಿಲ್ಲಿಸ್ತಾ ಇದ್ದಾರೆ, ಆದರೆ ಕೆಲವರು ನಿಲ್ಲಿಸಲಿಕ್ಕೆ ಆಗುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಸಾಲ ಮಾಡಿಕೊಂಡು ಬೋಟ್ ಹಾಕ್ದವ್ರು ಇದ್ದಾರೆ ತುಂಬ ಜನ. ಅಲ್ಲ, ಪರಿಹಾರ ಈಗ ಈ ಕಮರ್ಷಿಯಲ್ ಸಿಲಿಂಡರ್ ಕೊಡಲೇಬೇಕಾಗ್ತದೆ. ಸರ್ಕಾರ ಕೊಟ್ಟರೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಇಲ್ಲದ್ರೆ ಕೆಲವರಿಗೆ ಈಗ ಮೊದಲು ನಮ್ಮದು ಕೆರೋಸಿನ್ ಸ್ಟವ್ ಸಿಗ್ತಾ ಇತ್ತು, ಕೆಲವರಿಗೆ 1-2 ಸಿಕ್ಕಿದೆ. ಈಗ ಎಲ್ಲಿ ಹುಡುಕಿ ಇಲ್ಲಿ ಮಂಗಳೂರಲ್ಲಿ ಅದು ಪ್ರೊಡಕ್ಷನೇ ಇಲ್ಲ. ಕೆಲವರು ಕೇರಳದಿಂದ, ಕೆಲವರು ಬ್ಯಾಂಗ್ಳೂರಿಂದೆಲ್ಲ ತರಿಸಿದ್ದಾರೆ. ಅದು ಒಂದು ಎಣಿಕೆಯಷ್ಟು ಬೋಟ್ನವ್ರಿಗೆ ಸಿಕ್ಕಿದೆ, ಒಂದು 4-5 ಬೋಟ್ನವ್ರಿಗೆ. ಈಗ ಕೆಲವರು ಅದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ಬರ್ತದೆ ಅಂತ. ಮತ್ತು ಕೆರೋಸಿನ್ ಸಿಗ್ತಾ ಇಲ್ಲ. ಅವರು ಡೀಸೆಲೇ ಯೂಸ್ ಮಾಡ್ತಾರೆ. ಅದರಲ್ಲಿ ಡೀಸೆಲಿಂದ ಅದನ್ನು ಹೊತ್ತಿಸ್ಲಿಕ್ಕೆ ಆಗ್ತದೆ. ಡೀಸೆಲಲ್ಲಿ ಅದು ಆಗ್ತದೆ, ಅದು ತೊಂದರೆ ಇಲ್ಲ. ಆದರೂ ಆ ಸ್ಟವ್ ಸಿಗಬೇಕು. ಮತ್ತು ಈಗ 2 ದಿವಸದಲ್ಲಿ ಸರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಕಮರ್ಷಿಯಲ್. ಅಂತ ಇಲ್ಲ. ಒಂದು ವೇಳೆ ಕಮರ್ಷಿಯಲ್ ಗ್ಯಾಸ್ ಸಿಗುವುದಿಲ್ಲ ಅಂತ ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತವೆ? ಮುಂಬರುವ ದಿನಗಳಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಬೋಟ್ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ಬದಲಿ ವ್ಯವಸ್ಥೆ ಸರ್ಕಾರನೇ ಮಾಡಬೇಕಾಗ್ತದೆ. ಸರ್ಕಾರ ಬದಲಿ ವ್ಯವಸ್ಥೆ ಮಾತಾಡಬೇಕು. ಈಗ ಸ್ವಲ್ಪ ಆಗ್ತಿರೋದು ಯಾರು ಅದರ ಅಷ್ಟು ತಲೆ ಕೆಡಿಸ್ತಾ ಇಲ್ಲ. ಸೀಸನ್ ಲಾಸ್ಟ್ ಆಗ್ತಾ ಉಂಟು, ಸ್ವಲ್ಪ ಮೀನು ಕಡಿಮೆ ಉಂಟು, ಅದರಿಂದ ತುಂಬ ಯಾರು ತಲೆ ಕೆಡಿಸ್ತಾ ಇಲ್ಲ. ಅದೇ ಮೀನು ಲಾಭದಾಯಕ ಮೀನು ಈಗ ಆಗ್ತಾ ಇಲ್ಲ, ನಷ್ಟದಲ್ಲಿ ಬರ್ತಾ ಉಂಟು. ಒಂದೊಂದು ಲಾಭದಾಯಕ, ಅದರಿಂದ ತುಂಬ ತಲೆ ಕೆಡಿಸ್ತಾ ಇಲ್ಲ. ಮತ್ತು ಈಗ ಗ್ಯಾಸ್ ಸಿಗದಿದ್ದರೆ ಮತ್ತು ಈ ದುಡಿಯೋರೆಲ್ಲ ಊರಿಗೆ ಹೋದ್ರಿ ಮತ್ತು ಇದು 2 ತಿಂಗಳು ಮೊದಲೇ ಬಂದಾಗ್ತದೆ. ಈಗ ಮಂಗಳೂರಲ್ಲಿ ಈ ಬಂದರಿನಲ್ಲಿ ಎಷ್ಟು ಬೋಟ್ಗಳು ಈಗಾಗಲೇ ಗ್ಯಾಸ್ ಇಲ್ಲದೆ ಗ್ಯಾಸ್ ಸಮಸ್ಯೆಯಿಂದ ನಿಂತಿದ್ದಾರೆ? ಹಲವಾರು ಬೋಟ್ಗಳು ನಿಂತಿದೆ ನೋಡಿ. ಪರ್ಸಿನ್ ಅಂದರೆ 2 ಟೈಪ್ ಅಂತ ಹೇಳಿದ್ರಲ್ಲ ಇವರು. ಪರ್ಸಿನಲ್ಲಿ ಜನ 35-40 ಜನ ಇರ್ತಾರೆ. ಇವಾಗ ಗ್ಯಾಸ್ ಇಲ್ಲ ಅಂತೇಳಿ ನಿಲ್ಲಿಸಿಬಿಟ್ರು ಕೂಡ ಅವರು ಬೋಟ್ ನಿಂತರೂ ಕೂಡ ಅವರು ಊಟ ಮಾಡಬೇಕಲ್ಲ. ನಮ್ಮ ಮನೆಯದು ಸಿಲಿಂಡರ್ ಏನು ಬಂದು ಕೊಡಲಿಕ್ಕೆ ಆಗೋದಿಲ್ಲ. ಅವರನ್ನು ಇಲ್ಲಿ ನಿಲ್ಲಿಸಲಿಕ್ಕೂ ನಮಗೆ ಕಷ್ಟ. ಅವರನ್ನು ಊರಿಗೆ ಕಳಿಸ್ಬೇಕಾಗ್ತದೆ. ಇನ್ನೂ 2 ತಿಂಗಳುಂಟು ನಮ್ಮ ಸೀಸನು. ಅದರ ಮುಂಚೆನೇ ನಿಲ್ಲಿಸಿಬಿಟ್ರೆ ಅವರನ್ನೆಲ್ಲ ಊರಿಗೆ ಕಳಿಸ್ಬಿಟ್ರೆ ನಮಗೆ ಫುಲ್ಲು ಲಾಸ್ ಆಗ್ತದೆ. ಪರ್ಯಾಯ ವ್ಯವಸ್ಥೆ, ಒಂದು ಬದಲಿ ವ್ಯವಸ್ಥೆ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗಿದೆ. ನೋಡಿ, ಇಷ್ಟು ವಾರ ಶುರುವಾಗಿ 10-15 ದಿವಸ 20 ದಿವಸ ಆಗಿರ್ಬೋದು. ಅಷ್ಟರಲ್ಲೇ ಒಂದು ಸಪ್ಲೈ ನಿಲ್ಲುವುದಂದರೆ ನಮ್ಮ ವ್ಯವಸ್ಥೆ ಬಗ್ಗೆ ಒಂದು ಚಿಂತನೆ ಮಾಡಿ. ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದರೂ ಒಂದು ವ್ಯವಸ್ಥೆ ಬೇಡವಾ ನಮ್ಮಲ್ಲಿ ಇರಬೇಕಲ್ಲ. ಈ ಥರ ನಾವು ಒಂದು ಕೈಕಾಲು ಕಟ್ಟಿ ಇಟ್ಟಿದ್ದಂಗೆ ಆಗಿದೆ ನಮಗೆ. ಈಗ ಬೋಟ್ಗಳು ಎಷ್ಟು ನಿಂತಿದೆ? ಒಂದು ವೇಳೆ ಬೋಟ್ಗಳು ನಿಂತಿದ್ರೆ ಗ್ಯಾಸ್ ಇಲ್ಲದಿದ್ದರೆ ಮತ್ತು ಮುಂದೆ ಪರ್ಯಾಯ ವ್ಯವಸ್ಥೆ, ಒಂದು ಸ್ಟೋವ್ ಇಲ್ಲದಿದ್ದರೆ ಮುಂದೇನು? ಸ್ಟವ್ ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಅದರ ಬಳಕೆ ಇವಾಗ ತೀರಾ ಕಡಿಮೆ ಆದ ಕಾರಣ, ಎಲ್ಲನೂ ಗ್ಯಾಸಲ್ಲಿ ಆಗೋದು ಕಾರಣ ಸಣ್ಣದು ಸಿಗ್ತದೆ. ಅದರಲ್ಲಿ ಫಿಶಿಂಗ್ ಬೋಟ್ ಹೋಗ್ಬೋದು ಒಂದು ಅಡ್ಜಸ್ಟ್ ಮಾಡಿ. ನಮ್ಮದು ಪರ್ಸಿನ್ ಬೋಟು ಕಲಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೊಡ್ಡ ಸ್ಟವ್ ಬೇಕು, ಅದರ ಬರ್ನಲ್ಲೆಲ್ಲ ಬರೋದಿಲ್ಲ ಅಂತ, ಅದರ ಮ್ಯಾನುಫ್ಯಾಕ್ಚರೇನೇ ಸ್ಟಾಪ್ ಆಗಿಬಿಟ್ಟಿದಂತೆ. ಆದ ಕಾರಣ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದರೆ ನಮಗೆ ಬೋಟ್ ಕಟ್ಟಿ
ಜನರನ್ನೆಲ್ಲ ಊರಿಗೆ ಕಲಿಸಬೇಕಾಗ್ತದೆ, ಬೇರೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಬೇರೆ ಇದೆ, ತುಂಬ ಇದೆ. ಒಟ್ಟು ಒಂದು ಪರ್ಸಿನ 100-150 ಪರ್ಸಿನ್ ಉಂಟು. 1,500 ಮೇಲೆ ಫಿಶಿಂಗ್ ಬೋಟ್ ಉಂಟು. ಆಗಿರುವಾಗ ನಮ್ಮ ಫಿಶಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ, ನಮ್ಮ ಫಿಶಿಂಗ್ ಇದರ ಬಗ್ಗೆ ಅವರೇನು ವ್ಯವಸ್ಥೆ ಮಾಡಬೇಕಿತ್ತು ಅಲ್ವಾ. ಧನ್ಯವಾದ. ಇದಿಷ್ಟು ಮೀನುಗಾರಿಕಾ ದೋಣಿಯ ಓನರ್ಸ್ಗಳ ಒಂದು ಮಾತು. ಒಂದು ಸಮಸ್ಯೆ ತೀರಾ ಜಟಿಲವಾಗ್ತಾನೆ ಇದೆ, ಪ್ರತಿದಿನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಬೋಟ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳು ಬೇಕು, ಕಮರ್ಷಿಯಲ್ ಸಿಲಿಂಡರ್ ಬೇಕು, ಆದರೆ ಅದು ಸಿಗ್ತಾ ಇಲ್ಲ. ಇದೇ ತೀರ ಮುಂದುವರೆದ್ರೆ ಮೀನುಗಾರಿಕಾ ರಜೆ ಅಂದರೆ ಜೂನಿಂದ ಮೀನುಗಾರಿಕಾ ರಜೆ 2 ತಿಂಗಳು ಸ್ಟಾರ್ಟ್ ಆಗುತ್ತೆ. ಆದರೆ ಅದಕ್ಕಿಂತ ಮೊದಲೇ ನಾಳೆಯಿಂದನೇ ಅಥವಾ ನಾಡ್ದಿಂದನೇ ಒಂದು ವೇಳೆ ಗ್ಯಾಸ್ ಸಿಗಲಿಲ್ಲ ಅಂತ ಹೇಳಿದರೆ ಮೀನುಗಾರಿಕೆ ಬಂದ್ ಆಗುವಂಥ ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.